ಕೊಡಗು ಜಿಲ್ಲೆಯ ಜಮ್ಮಬಾಣೆ ಭೂಮಿಗೆ ಸಂಬಂಧಪಟ್ಟ ವಿಧೇಯಕವೊಂದ ಸದನದಲ್ಲಿ ಕಾನೂನು ಸಚಿವರಾದ ಎಚ್.ಕೆ. ಪಾಟೀಲ್ ಅವರು ಮಂಡಿಸಿದರು. ಈ ವಿಧೇಯಕ ಕುರಿತು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಅಜ್ಜಿಕೊಟ್ಟಿರ ಎಸ್. ಪೊನ್ನಣ್ಣ ಅವರು ಸ್ಪಷ್ಟನೆ ನೀಡಿ, ಈ ವಿಧೇಯಕ ವಿಶೇಷವಾಗಿ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟದ್ದಾಗಿದೆ. 1964ನೇ ಕರ್ನಾಟಕ ಕಂದಾಯ ಕಾನೂನಿನಲ್ಲಿ ಕೆಲವು ಅಂಶಗಳು ಕೊಡಗು ಜನರ ಸಮಸ್ಯೆಗೆ ಕಾರಣವಾಗಿದೆ. ಅತ್ಯಂತ ಜಟಿಲವಾದ ಸಮಸ್ಯೆಯಾಗಿರೋದ್ರಿಂದ ಇದನ್ನು ತಿದ್ದುಪಡಿ ಮಾಡಲು ಅವಶ್ಯಕವಾಗಿರುತ್ತದೆ. ಆದ್ದರಿಂದ ವಿಧಾನಸಭೆಯ ಆಯ್ಕೆ ಸಮಿತಿ ರಚನೆ ಮಾಡಲು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್. ಪೊನ್ನಣ್ಣ ಅವರು ವಿಧಾನಸಭೆಯಲ್ಲಿ ವಿನಂತಿಸಿದರು. ಈ ಬಗ್ಗೆ ವಿಧಾನಸಭೆಯಲ್ಲಿ ವಿಧಾನಸಭೆ ಆಯ್ಕೆ ಸಮಿತಿ ರಚನೆ ಮಾಡಲು ಒಪ್ಪಿಗೆ ನೀಡಲಾಯಿತು. ಕೊಡಗಿಗೆ ಸಂಬಂಧಪಟ್ಟಂಥದ್ದು ಮಾನ್ಯ ಕಂದಾಯ ಸಚಿವರು ಬಹಳ ಕಾಳಜಿ ವಹಿಸಿ ಈ ಒಂದು ತಿದ್ದುಪಡಿಯನ್ನು ತರಬೇಕು ಅಂತ ಹೇಳೋ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಈ ತಿದ್ದುಪಡಿ ಯಾವ ವಿಚಾರಗಳ ಬಗ್ಗೆ ಪರಿಹಾರವನ್ನು ತರಬೇಕಿತ್ತು ಅಂದರೆ, ಕೊಡಗಿನಲ್ಲಿ ಕೂರ್ಗ್ ಲ್ಯಾಂಡ್ ರೆವಿನ್ಯೂ ಆ್ಯಂಡ್ ರೆಗ್ಯುಲೇಷನ್ಸ್ 1899ನ ಒಂದು ಕಂದಾಯ ವ್ಯವಸ್ಥೆ 1964ನೇ ಕರ್ನಾಟಕ ಕಂದಾಯ ಕಾನೂನು ಜಾರಿ ಬರೋವರೆಗೂ ಅಸ್ತಿತ್ವದಲ್ಲಿತ್ತು. ಅದರಲ್ಲಿ ಕೆಲವು ಪದ್ಧತಿಗಳನ್ನು 1964ನೇ ಕಾಯ್ದೆ ಅಡಿನಲ್ಲಿ ಇಲ್ಲದಿದ್ರೂ ಕೂಡ ಮುಂದುವರಿಸ್ಕೊಂಡು ಬಂದಿರುವಂಥದ್ದನ್ನು ಜನರ ಸಮಸ್ಯೆಗಳಿಗೆ ಕಾರಣ ಆಗಿದೆ. ಬಹಳಷ್ಟು ಜಟಿಲವಾದಂಥ ಒಂದು ಸಮಸ್ಯೆ. ಉಚ್ಚ ನ್ಯಾಯಾಲಯದ ಒಂದು ಫುಲ್ ಬೆಂಚಿನ ತೀರ್ಪು ಚೆಕ್ಕೆರಪ್ಪಯ್ಯ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಇದಕ್ಕೆ ಪರಿಹಾರ ತರುವಂಥ ಒಂದು ತೀರ್ಪು ಬಂದ ನಂತರ 2 ತಿದ್ದುಪಡಿಗಳು ಕೂಡ ಬಂದಿದೆ ಈಗಾಗಲೇ ಕಾಯ್ದೆಗೆ. ಆದರೆ ಇಲ್ಲಿ ಇದ್ದಂಥ ಪಟ್ಟೇದಾರರ ಹೆಸರು ಅಂದರೆ, ಒಂದು ಕುಟುಂಬದ ಪಟ್ಟೇದಾರರ ಇರ್ತಾರೆ ಮುಖ್ಯಸ್ಥರು, ಅವರು ಸತ್ತೋಗಿದ್ರು ಕೂಡ ಅಥವಾ 30-40 ವರ್ಷಗಳಿಂದ ಅವ್ರಿಗೆ ಯಾವುದೇ ಹಕ್ಕಿಲ್ಲದಿದ್ರು ಕೂಡ ಅವರ ಹೆಸರನ್ನ ಮುಂದುವರಿಸುವಂತ ಒಂದು ಸಾಂಪ್ರದಾಯಿಕವಾಗಿ ನಡ್ಕೊಂಡ್ ಬಂದಿರುವಂತದ್ದಿದೆ. ಅದು ಕರ್ನಾಟಕ ಕಂದಾಯ ಕಾನೂನಿನ ಅಡಿನಲ್ಲಿ ಅವಕಾಶ ಇಲ್ಲದಿದ್ರು ಕೂಡ ಒಂದು ಸಾಂಪ್ರದಾಯಿಕವಾಗಿ ಬರ್ತಾ ಇದೆ. ಒಂದೇ ನಿಮಿಷ ಸರ್. ಅಲ್ಲ, ಯಾಕೆಂದ್ರೆ ಇದು ಸರ್ ಏನಾಗಿದೆ ಅಂದ್ರೆ, ಇದರಲ್ಲಿ ಯಾವ ಪ್ರಯತ್ನವನ್ನ ಮಾಡ್ಲಿಕ್ಕೆ ನಾವು ಹೊರಟಿದ್ದೇವೆ ಅದಕ್ಕೆ ತದ್ವಿರುದ್ಧವಾಗಿದೆ. ಕಾರಣಕರ್ತರು ಕೂಡ ಇದಕ್ಕೆ ಅದರಿಂದ ದಯವಿಟ್ಟು ಒಂದೇ ನಿಮಿಷ ಮುಗಿಸ್ಬಿಡ್ತೀನಿ. ಅದರಿಂದ ಇದು ನಾವು ಪರಿಹಾರ ಏನ್ ಕೇಳಿದ್ದೇವೆ ಅಂತ ಹೇಳಿದ್ರೆ, ಈ ಪಟ್ಟೇದಾರರಿಗೆ ಯಾವುದೇ ಹಕ್ಕಿಲ್ಲ, ಬದುಕು ಇರೋದಿಲ್ಲ, ಅಲ್ಲಿ ತಿದ್ದುಪಡಿ ಆಗ್ಬೇಕು. ಮತ್ತೆ ಯಾರಿಗೆ ಸ್ವಂತ ಹಕ್ಕಿದೆ ಅವರ ಹೆಸರು ಜೊತೆಗೆ ಅವರ ಇಡೀ ಕುಟುಂಬಸ್ಥರ ಹೆಸರು, ಒಂದೊಂದು RTC ತಾವು ಒಂದು ಸರ್ವೆ ನಂಬರ್ ತಗೊಂಡ್ರೆ 400-500 ಜನರ ಇಡೀ ಕುಟುಂಬಸ್ಥರ ಹೆಸರುಗಳೆಲ್ಲ ಅದನ್ನು ತೋರಿಸ್ತಾ ಇದೆ. ಇದನ್ನ ತಿದ್ದುಪಡಿ ಮಾಡಬೇಕು, ಡಿಲಿಷನ್ಸ್ ಮಾಡಬೇಕು, ಕರೆಕ್ಷನ್ಸ್ ಮಾಡಬೇಕು ಅಂತ ಹೇಳಿ ನಾವು ಇದೊಂದು ತಿದ್ದುಪಡಿ ತರಬೇಕು ಅಂತ ಹೇಳುವಂತ ಪ್ರಯತ್ನ. ಅದಕ್ಕೆ ತದ್ವಿರುದ್ಧವಾದಂತ ಇದೊಂದು ತಿದ್ದುಪಡಿ ಬಂದಿದೆ. ಅದರಿಂದ ಇದನ್ನ ನೀವು ಪರಿಶೀಲನಾ ಸಮಿತಿಗೆ ಹಾಕಿ ಮನವಿಯನ್ನ ಮಾಡ್ಕೊಳ್ತೇವೆ.